ನಾವು ಬೆಳ್ದಿದ್ನ ತಿಂದು ನಮ್ಗೆ ಎದುರಿಸ್ತಾವ್ರೆ ಅಂತಂದ್ರೆ ಅದು ನಾವುಗಳು ಕೊಟ್ಟಿರೋ ಸತ್ರ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನನೇ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೇ, ದುಡಿಮೆಗೋಗೋ ಕಾರ್ಮಿಕ ತಿನ್ನೋದು ಅನ್ನನೇ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ. ಬೆಳ್ದಿದ್ನ ತಿಂದು ನಮ್ಗೆ ಎದುರಿಸ್ತಾವ್ರೆ ಅಂತಂದ್ರೆ ಅದು ನಾವುಗಳು ಕೊಟ್ಟಿರೋ ಸತ್ರ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನನೇ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೇ, ದುಡಿಮೆಗೋಗೋ ಕಾರ್ಮಿಕ ತಿನ್ನೋದು ಅನ್ನನೇ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ. ಬೆಳ್ದಿದ್ನ ತಿಂದು ನಮ್ಗೆ ಎದುರಿಸ್ತಾವ್ರೆ ಅಂತಂದ್ರೆ ಅದು ನಾವುಗಳು ಕೊಟ್ಟಿರೋ ಸತ್ರ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನನೇ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೇ, ದುಡಿಮೆಗೋಗೋ ಕಾರ್ಮಿಕ ತಿನ್ನೋದು ಅನ್ನನೇ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ. ನಾವು ಬೆಳ್ದಿದ್ನ ತಿಂದು ನಮ್ಗೆ ಎದುರಿಸ್ತಾವ್ರೆ ಅಂತಂದ್ರೆ ಅದು ನಾವುಗಳು ಕೊಟ್ಟಿರೋ ಸತ್ರ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನನೇ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೇ, ದುಡಿಮೆಗೋಗೋ ಕಾರ್ಮಿಕ ತಿನ್ನೋದು ಅನ್ನನೇ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ. ನಾವು ಬೆಳ್ದಿದ್ನ ತಿಂದು ನಮ್ಗೆ ಎದುರಿಸ್ತಾವ್ರೆ ಅಂತಂದ್ರೆ ಅದು ನಾವುಗಳು ಕೊಟ್ಟಿರೋ ಸತ್ರ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನನೇ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೇ, ದುಡಿಮೆಗೋಗೋ ಕಾರ್ಮಿಕ ತಿನ್ನೋದು ಅನ್ನನೇ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ.